ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಈಶಾನ್ಯ ಜನರ ಮೇಲೆ ಹಲ್ಲೆಯ ವದಂತಿ ಭೀತಿ ಇನ್ನೂ ಇದೆ. ಇದರ ಮಧ್ಯೆಯೇ ಸುಳ್ಳು SMS ಕಳಿಸ್ತಾ ಇರೋ ಚಾಲದ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ ಎಂಬ ಆರೋಪ ಕೇಳಿಬಂದಿದೆ. ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಮತ್ತೆ 3 ಬಂಧನವಾಗಿದೆ. ಮತ್ತದೇ ಹಳೆ ಬುದ್ಧಿ ತೋರಿಸಿದ ಪಾಕಿಸ್ತಾನ. ದುಷ್ಕರ್ಮಿಗಳ ಶೋಧಕ್ಕೆ ಬೆನ್ನತ್ತಿದ ಪೊಲೀಸರು. ಬೆಂಗಳೂರಲ್ಲಿ ಇನ್ನೂ 3 ಬಂಧನ. ಈಶಾನ್ಯ ಜನರಲ್ಲಿ ಭೀತಿ ಹುಟ್ಟಿಸಿದ ಕುತಂತ್ರ ಬಹಿರಂಗವಾಗಿದೆ. ಪಾಕಿಸ್ತಾನ ಮೂಲದ ಕೆಲವು ಪುಂಡರು ಇದರ ರೂವಾರಿಗಳು ಅನ್ನೋದು ಸಾಬೀತಾಗಿದೆ. SMS, MMSಗಳ ಮೂಲಕ ಭಾರತದಲ್ಲಿ ಕಿಚ್ಚು ಹಚ್ಚಿಸಿ ಒಳಗೊಳಗೆ ಖುಷಿ ಪಡ್ತಿರೋ ವಿಕೃತ ಮನಸ್ಸಿನವರು ಎಂಬುದು ಪಕ್ಕಾ ಆಗಿದೆ. ಆ ಮೂಲಕ ನಾಯಿಬಾಲ ಡೊಂಕು ಅನ್ನೋದನ್ನ ಪಾಕಿಗಳು ಮತ್ತೊಮ್ಮೆ ತೋರಿಸಿಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಜನಾಂಗೀಯ ಗಲಭೆ ಭುಗಿಲೇಳುತ್ತಿದ್ರೆ, ಇತ್ತ ದೇಶದ ವಿವಿಧೆಡೆ ಇರುವ ಈಶಾನ್ಯ ಭಾರತದ ಜನರಲ್ಲಿ ಹಲವು ದಿನಗಳಿಂದ ಭೀತಿ ಹುಟ್ಟಿಕೊಂಡಿದೆ. ಬೆದರಿಕೆ SMS ನೋಡಿಯೇ ಈಶಾನ್ಯ ಭಾರತದ ಸಾವಿರಾರು ಜನ ಗಂಟು ಮೂಟೆ ಕಟ್ಟಿದ್ದು ರಾತ್ರೋರಾತ್ರಿ ರಾಜ್ಯ ತೊರೆದು ತವರಿಗೆ ಪ್ರಯಾಣ ಬೆಳೆಸಿದ್ದಾರೆ. ದೇಶದಲ್ಲಿ ಶಾಂತಿ ಕದಡು ಕುತಂತ್ರ ಕೆಲಸ ಮಾಡಿದ್ದು ಯಾರು ಅಂತ ಹುಡುಕ್ತಾ ಹೊರಟಾಗ ಸಿಕ್ಕಿದ್ದು ಅದೇ ಪಾಕಿಸ್ತಾನ. 76 ವೆಬ್ಸೈಟ್ಗಳ ಮೂಲಕ ಗಲಭೆಗೆ ಪ್ರಚೋದನೆ ಮಾಡುತ್ತಿರುವುದು ಪಾಕಿಸ್ತಾನ ಅಂತ ಕೇಂದ್ರ ಗೃಹ ಕಾರ್ಯದರ್ಶಿ RK ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಅಂದಹಾಗೆ ಈ SMS ಜಾಲ ಕೆಲಸ ಮಾಡುತ್ತಿರೋದು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನಗಳ ನಿರ್ದೇಶನದ ಮೇರೆಗೆ. ಅಲ್ಲೇ ಕುಳಿತ ಖದೀಮರು ಭಾರತದಲ್ಲಿರುವ ತಮ್ಮ ಸಹಚರರೊಂದಿಗೆ ಈ ರೀತಿ ವಿಷಬೀಜ ಬಿತ್ತಿದ್ದಾರೆ. ಸೈಕ್ಲೋನ್ ಸೇರಿದಂತೆ ಇತರ ವಿಕೋಪಗಳಲ್ಲಿ ಮೃತಪಟ್ಟವರ ಫೋಟೋಗಳನ್ನು ವಿರೂಪಗೊಳಿಸಿ ಅಸ್ಸಾಂ ಜನಾಂಗೀಯ ಗಲಭೆಯಲ್ಲಿ ಸತ್ತವರೆಂದು ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗಿದೆ. ಇಸ್ಲಾಮಾಬಾದ್ನಿಂದಲೇ ಈ ವೆಬ್ಸೈಟ್ಗಳನ್ನು ನಿಯಂತ್ರಣ ಮಾಡಿರುವುದು ತನಿಖೆ ವೇಳೆ ಪತ್ತೆಯಾಗಿದೆ. ಈಗಾಗಲೇ 34 ವೆಬ್ಸೈಟ್ಗಳ ಮೂಲಗಳನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲದೆ ಇದುವರೆಗೂ ವಿವಿಧ ಠಾಣೆಗಳಲ್ಲಿ 15 ಪ್ರಕರಣ ದಾಖಲಾಗಿದ್ದು, ಈ ಸಂಬಂಧ 8 ಜನರನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸಲಾಗುತ್ತಿದೆ. ಇನ್ನು ಬೆಂಗಳೂರಿನಲ್ಲಿ ಈಶಾನ್ಯ ಭಾರತದ ವಲಸಿಗರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕೋರಮಂಗಲದಲ್ಲಿ ಬಲ್ಕ್ SMS ಕಳುಹಿಸುತ್ತಿದ್ದ 3ರನ್ನ ಬಂಧಿಸಿದ ಬೆನ್ನಲ್ಲೇ ಆಡುಗೋಡಿ ಪೊಲೀಸರು ಮತ್ತೆ 3ರನ್ನ ವಶಕ್ಕೆ ಪಡೆದಿದ್ದಾರೆ. ನಾಗಾಲ್ಯಾಂಡ್ ಮೂಲದ ವಿದ್ಯಾರ್ಥಿ ಶಿಯಾತೋ ವಾತ್ಸಿ ಎಂಬುವನಿಗೆ ಕಳೆದ ರಾತ್ರಿ 3 ದುಷ್ಕರ್ಮಿಗಳು ಬೆದರಿಕೆ ಹಾಕಿದ್ದಾರೆ. ಹೆದರಿದ ಶಿಯಾತೋ ಆಡುಗೋಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ತನಿಖೆ ನಡೆಸಿದ ಪೊಲೀಸರು ನಜೀರ್, ಇಮ್ರಾನ್, ಅಹಮದ್ ಇಮ್ರಾನ್ ಎಂಬುವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಈ ನಡುವೆ ಈಶಾನ್ಯ ಭಾರತದವರಿಗೆ ಧೈರ್ಯ ತುಂಬುವ ಕಾರ್ಯ ಇನ್ನೂ ಮುಂದುವರೆದಿದೆ. ಇವರ ರಕ್ಷಣೆಗಾಗಿ ಕೇಂದ್ರದ 6 ರಕ್ಷಣಾ ಪಡೆ ತುಕಡಿಗಳನ್ನು ನಿಯೋಜಿಸಲಾಗಿದೆ. ISIನ ಈ ದುಷ್ಕೃತ್ಯದ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿರೋ ಕೇಂದ್ರ ಉತ್ತರ ಕೊಡುವಂತೆ ಪಾಕ್ ಸರ್ಕಾರವನ್ನು ಆಗ್ರಹಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕಿಲ್ಲರ್ BMTCಗೆ ಬೆಂಗಳೂರಿನಲ್ಲಿ 3 ಬಲಿಯಾಗಿದ್ದಾರೆ. ಸೆಟ್ಟಿಹಳ್ಳಿ ಬಳಿ ಪ್ರಾರ್ಥನೆ ಮುಗಿಸಿ ಮನೆಗೆ ತೆರಳುತ್ತಿದ್ದ 3 ಯುವಕರ ಮೇಲೆ ಬಸ್ ಹರಿದಿದೆ. ಸಿದ್ಧಾರ್ಥ ನಗರದ ಡಿಸೋಜಾ, ವಿನೋದ್, ಆಂಟೋನಿ ಮೃತರು. ಸೆಟ್ಟಹಳ್ಳಿ ಬಳಿ ಬೈಕ್ ಟರ್ನಿಂಗ್ ತೆಗೆದುಕೊಳ್ಳುವಾಗ ಹಿಂಬದಿಯಿಂದ ಬಂದ BMTC ಬಸ್ ಡಿಕ್ಕಿ ಹೊಡೆದಿದೆ. ಚಾಲಕನ ಅಜಾಗರೂಕತೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಘಟನೆಯಿಂದ ಉದ್ರಿಕ್ತರಾದ ಸ್ಥಳೀಯರು ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಆಕ್ಸಿಡೆಂಟ್ ಮಾಡಿದ್ದಾನೆ. ಓಕೆ, 3 ಜನ ಸ್ಪಾಟ್ ಔಟ್. ಈಗ ಇವ್ರು ಏನು ಹೇಳ್ತಾವ್ರೆ, ಬಸ್ ಎತ್ಕೊಂಡು ಹೋಗ್ತೀವಿ ಅಂತಾರೆ. ನಾವು ಎತ್ತಕ್ಕೆ ಬಿಡ್ತಾ ಇಲ್ಲ. ಆ BMTC ಬಸ್ ಡ್ರೈವರ್ ಬರಬೇಕು, BMTC ಆಫೀಸರ್ ಬರಬೇಕು. 01 FA 1837 ಅದೇ ಅದರ ಆಪೋಸಿಟ್ ದಿಕ್ಕಿನಲ್ಲಿ ಒಂದು ಮೋಟರ್ಸೈಕಲ್, ಕರಿಷ್ಮಾ ಮೋಟರ್ಸೈಕಲ್ K04 EM 154, ಅದರಲ್ಲಿ ಡಿಸೋಜಾ, ವಿನೋದ್ ಮತ್ತು ಅನಂತರಾಜ್ ಅಂತ ಎಲ್ಲ ಟೀನೇಜರ್ಸ್ ಅವ್ರು ಬಂದಿದ್ದಾರೆ. ಆವಾಗ ಆಕ್ಸಿಡೆಂಟಾಗಿ ಇವರು ಹಾಸ್ಪಿಟ್ಲಿಗೆ ಹೋದಾಗ 3 ತೀರೋಗಿದ್ದಾರೆ. ಒಂದು ದುರದೃಷ್ಟಕರ. ಈ ಥರ ಯಂಗ್ಸ್ಟರ್ಸು ತುಂಬ ಈಗಿನ 18ರಿಂದ 21 ವರ್ಷ ಆ ಥರ ಆಗಬಾರ್ದಾಯಿತು. ನಮ್ಮ ಬೆಂಗಳೂರಲ್ಲಿ ನಾಳೆ ರಂಜಾನ್ ಆಚರಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಭಾರೀ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 17,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಚಂದ್ರ ದರ್ಶನವಾದ ಮಾರನೇ ದಿನ ರಂಜಾನ್ ಆಚರಿಸುವುದು ವಾಡಿಕೆ. ಮಂಗಳೂರು ಭಾಗದಲ್ಲಿ ನಿನ್ನೆನೇ ಚಂದ್ರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇಂದು ಈದ್ ಉಲ್ ಫಿತರ್ ಆಚರಿಸಲಾಗಿದೆ.
ಪ್ರೀತಿ, ವಿಶ್ವಾಸ, ಸಹೋದರತೆ ಹಾಗೂ ಏಕತೆಯ ಸಂಕೇತವಾಗಿ ಈ ಹಬ್ಬ 1 ತಿಂಗಳ ಉಪವಾಸದ ಬಳಿಕ ಆಚರಿಸಲಾಗುತ್ತೆ. ಇತ್ತ ಬೆಂಗಳೂರಿನಲ್ಲಿ ನಾಳೆ ರಂಜಾನ್ ಸಂಭ್ರಮ. ಆದರೆ ಈ ಬಾರಿ ಅಸ್ಸಾಂ ವಿವಾದದ ಹಿನ್ನೆಲೆಯಲ್ಲಿ ಈ ವರ್ಷ ಬೆಂಗಳೂರಿನಲ್ಲಿ ಹಿಂದೆಂದಿಗಿಂತ ಹೆಚ್ಚು ಭದ್ರತೆ ಕೈಗೊಳ್ಳಲಾಗಿದೆ. ಭದ್ರತೆಗೆ ಒಟ್ಟು 17,000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಇದರಲ್ಲಿ 3 ಸಿಆರ್ಪಿಎಫ್ ತುಕಡಿ, 3 ಆರ್ಎಎಫ್, 25 ಕೆಎಸ್ಆರ್ಪಿ ತುಕಡಿ ಕಾರ್ಯನಿರ್ವಹಿಸಲಿದ್ದಾರೆ. ಇನ್ನು 35 ಸಿಎಆರ್, 600 ಹೋಮ್ ಗಾರ್ಡ್ಸ್, 1500 ತರಬೇತಿ ಪಡೆದ ಪೊಲೀಸ್ ಸಿಬ್ಬಂದಿ ಇವರಿಗೆ ಸಾಥ್ ನೀಡಲಿದ್ದಾರೆ. ಇನ್ನು ಹಿರಿಯ ಅಧಿಕಾರಿಗಳು ಗಸ್ತು ತಿರುಗಲಿದ್ದಾರೆ. ಮಫ್ತಿಯಲ್ಲೂ ಕಾರ್ಯನಿರ್ವಹಿಸಲಿದ್ದಾರೆ. ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾನ್ ಎಕ್ಸಿಕ್ಯೂಟಿವ್ನಲ್ಲಿ ಯಾರ್ಯಾರಿದ್ದಾರೆ ಅಧಿಕಾರಿಗಳು ಅವ್ರನ್ನೂ ಸಹ ಈ ಬಂದೋಬಸ್ತ್ಗೆ ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಇದಲ್ಲದೆ ಈ ಟ್ರೈನಿಂಗ್ ಮಾಡ್ತಿದ್ದವರು ಒಂದು 6 ತಿಂಗಳು, 7 ತಿಂಗಳು, 8 ತಿಂಗಳು ಟ್ರೈನಿಂಗ್ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಸಹ ಅವರು ಒಂದು 1500 ಜನ ಅವರು ಸಹ ಬಂದಿದ್ದಾರೆ. ಇದೇ ವೇಳೆ ಟ್ರಾಫಿಕ್ ಸಿಸಿ ಕ್ಯಾಮೆರಾಗಳ ಜೊತೆ ಪ್ರೈವೇಟ್ ಸಿಸಿ ಕ್ಯಾಮೆರಾಗಳನ್ನು ಬಳಸಿಕೊಳ್ಳಲಾಗ್ತಿದೆ. ಓಡಾಟಕ್ಕೆ ಬಾಡಿಗೆ ಕ್ಯಾಬ್ ಬಳಸಿಕೊಳ್ಳಲಾಗ್ತಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಎಲ್ಲ ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ಯುಗಂಧರ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಈಗ ಬೆಂಗಳೂರು ಫಸ್ಟ್ನಲ್ಲಿ ಒಂದು ಬ್ರೇಕ್.